ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ವರ್ಗಾವಣೆ ಯಾವುದೇ ಸ್ಥಳ ನಿಯೋಜನೆ ಮಾಡದೆ ದಿಢೀರಂತ ವರ್ಗಾವಣೆಯನ್ನ ಮಾಡಿದ್ದಾರೆ. 11 ತಿಂಗಳಲ್ಲೇ ಲೋಕಾಯುಕ್ತದಿಂದ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ವರ್ಗಾವಣೆ, ಮುನ್ಸೂಚನೆ ಇಲ್ಲ, ಯಾವುದು ಸ್ಥಳ ಅಂತ ಗೊತ್ತಿಲ್ಲ, ದಿಢೀರಂತ ವರ್ಗಾವಣೆ. ಯಾವ ಕಾರಣಕ್ಕೆ 11 ತಿಂಗಳಲ್ಲಿ ಲೋಕಾಯುಕ್ತದಿಂದ ವರ್ಗಾವಣೆ ಮಾಡಿ ಅನ್ನುವಂಥ ಆದೇಶ. ಲೋಕಾಯುಕ್ತಕ್ಕೆ ಬಂದ ಮೇಲೆ ಶಿವಪ್ರಕಾಶ್ ದೇವರಾಜ್ ಕ್ರಾಂತಿ ಹೆಚ್ಚಾಗುತ್ತೆ. ಹಲವು ಭ್ರಷ್ಟ ಅಧಿಕಾರಿಗಳಿಗೆ ಭಯ ಹುಟ್ಟಿಸಿದ ಶಿವಪ್ರಕಾಶ್ ದೇವರಾಜ್ ಹಲವು ಪ್ರಭಾವಿಗಳ ಮೇಲೆ ದಾಳಿ ನಡೆಸಿ ತನಿಖೆಯನ್ನ ಮಾಡ್ತಾರೆ. ಈ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ಭ್ರಷ್ಟಾಚಾರ ಆರೋಪ. ಅದೇ ಕಾರಣಕ್ಕೆ ಶಿವಪ್ರಕಾಶ್ ದೇವರಾಜ್ರ ನೇಮಕ ಆಗುತ್ತೆ. ಖುದ್ದು ಲೋಕಾಯುಕ್ತರೇ ಮನವಿ ಮಾಡಿ ನೇಮಿಸಿದ್ದರು. ಈಗ ಸ್ಥಳ ತೋರಿಸದೆ ಏಕಾಏಕಿ ವರ್ಗಾವಣೆ ಮಾಡಿದ್ದಕ್ಕೆ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ವರ್ಗಾವಣೆಯ ಹಿಂದೆ ನಾನಾ ಸಂಶಯಗಳು ವ್ಯಕ್ತವಾಗ್ತಾ ಇದೆ, ನಾನಾ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. 11 ತಿಂಗಳಲ್ಲಿ ಲೋಕಾಯುಕ್ತದಿಂದ ವರ್ಗಾವಣೆ ಮಾಡಿ ಅನ್ನುವಂತಹ ಆದೇಶ ಯಾವ ಕಾರಣಕ್ಕೆ? ಲೋಕಾಯುಕ್ತಕ್ಕೆ ಬಂದ ಮೇಲೆ ಶಿವಪ್ರಕಾಶ್ ದೇವರಾಜ್ ಕ್ರಾಂತಿ ಹೆಚ್ಚಾಗಿದೆ. ಕೆಲಸದ ವೈಖರಿ, ಸ್ಟ್ರಿಕ್ಟ್ ಅಂಡ್ ಸಿನ್ಸಿಯರ್ ಆಫೀಸರ್ಸ್ ಆಗಿದ್ರು ಅಂತ ಅಂದಾಗ ಎಲ್ಲಿ ಇರೋದಕ್ಕೆ ಸಾಧ್ಯ? ಅಂದರೆ ಈ ಸಿನಿಮಾಗಳಲ್ಲಿ ನೋಡಿರ್ತೀವಿ ನಾವು, ಕೆಲವೊಂದು ಸಿನಿಮಾಗಳಲ್ಲಿ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಸಿನ್ಸಿಯರ್ ಆಫೀಸರು, ಆದರೆ ಬೇರೆ ಕಡೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಥವಾ ಅಲ್ಲಿರುವಂಥ ಏನು ಹುಳುಕನ್ನು ತೆಗಿತಾ ಇದ್ದಾರೆ ಹೊರಗಡೆ ಅಂತ ಬಂದಾಗ ನಮ್ಮ ಬುಡಕ್ಕೆ ಬರುತ್ತಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಏನು ಮಾಡಲಾಗುತ್ತೆ? ವರ್ಗಾವಣೆ ಮಾಡಲಾಗುತ್ತೆ. ಇರುವಂಥ ಆಪ್ಷನ್ ಇನ್ನೇನು? ಅಲ್ಲಿಂದ ತೆಗೆದು ಬೇರೆ ಕಡೆ ವರ್ಗಾವಣೆ ಮಾಡೋದು. ಎಲ್ಲಿಗೆ ಮಾಡ್ತಾ ಇದ್ದಾರೆ, ಯಾಕೆ, ಯಾವುದೇ ರೀತಿಯಾದಂಥ ವಿಷಯ ಗೊತ್ತಿರೋದಿಲ್ಲ. ಇದೀಗ ಶಿವಪ್ರಕಾಶ್ ದೇವರಾಜ್ ಅವರು ಮಾಡಿದಂಥ ಕೆಲಸಗಳೇನೇನು? ಹಲವು ಭ್ರಷ್ಟ ಅಧಿಕಾರಿಗಳಿಗೆ ಭಯ ಹುಟ್ಟಿಸಿದ್ದ ಶಿವಪ್ರಕಾಶ್ ದೇವರಾಜ್ ಏನು ಭ್ರಷ್ಟ ಅಧಿಕಾರಿಗಳಿಗೆ ಭಯ ಹುಟ್ಟಿಸಿದ್ರು ಅಂತ ಅಂದರೆ, ಭ್ರಷ್ಟಾಚಾರ ಎಲ್ಲೆಲ್ಲಿ ನಡೀತಾ ಇತ್ತು ಅವರದ್ದೇ ಆದಂಥ ಸರೌಂಡಿಂಗ್ನಲ್ಲಿ ಯಾವ ಅಧಿಕಾರಿ ಎಷ್ಟು ಭ್ರಷ್ಟಾಚಾರಿ ಆಗಿದ್ದ ಇದೆಲ್ಲವನ್ನ ಕೂಡ ಹೊರಗಡೆ ತೆಗಿತಾ ಇದ್ರು ಶಿವಪ್ರಕಾಶ್ ದೇವರಾಜ್. ಹಾಗಾಗಿ ಅವರೇ ಹೇಳಿಸಿ ಈ ರೀತಿಯಾಗಿ ನಡೀತಾ ಇದೆ, ಸಮಸ್ಯೆ ಹೆಚ್ಚಾಗಿದೆ ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಾರೆ ಖುದ್ದು ಶಿವಪ್ರಕಾಶ್ ದೇವರಾಜ್ರನ್ನ. ಇದೀಗ ಅಲ್ಲಿಂದಲೇ ದಿಢೀರಂತ ಕೇಳದೆ ವರ್ಗಾವಣೆ ಅಂತ ಅಂದರೆ ಯಾಕೆ ಅನ್ನುವಂಥ ಅನುಮಾನ ಯೂಶ್ವಲಿ ಸೃಷ್ಟಿ ಆಗುತ್ತೆ. ಸೊ ಸಾಕಷ್ಟು ಪ್ರಶ್ನೆ ಹುಟ್ಟುತ್ತೆ. ಬಟ್ ಇಲ್ಲಿ ಈ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿತ್ತು. ಅದೇ ಕಾರಣಕ್ಕೆ ಶಿವಪ್ರಕಾಶ್ ದೇವರಾಜ್ರ ನೇಮಕ ಆಗುತ್ತೆ. ಯಾವ್ಯಾವ ಅಧಿಕಾರಿಗಳು ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಎಷ್ಟು ಭ್ರಷ್ಟ ಅಧಿಕಾರಿಗಳಾಗಿದ್ದಾರೆ, ಇವೆಲ್ಲವನ್ನ ಕೂಡ ಹೊರಗಡೆ ತೆಗೆದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇತ್ತೀಚೆಗೆ ನೋಡಿದ್ವಿ. ಏನು ದೊಡ್ಡ ಯಾರೇ ಇರಲಿ, ಆ ವ್ಯಕ್ತಿ ಎಂಥ ವ್ಯಕ್ತಿಯೇ ಇರಲಿ, ಅವ್ರ ಮೇಲೆ ಲೋಕಾಯುಕ್ತ ರೈಡ್ ಆಗಬೇಕಾ ಅಂತ ಅಂದರೆ ರೈಡ್ ಆಗಲೇಬೇಕು. ಅವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇದೆಯಾ ಅಂತ ಅಂದರೆ ಅದ್ರ ಬಗ್ಗೆ ತನಿಖೆ ಆಗಲೇಬೇಕು. ಇವರ CM PM ಯಾರೇ ಆಗಿರಲಿ, ಕೆಲಸ ಅಂತ ಬಂದಾಗ ಕೆಲಸ. ಬಟ್ ಆ ರೀತಿಯಾಗಿದ್ದದಕ್ಕೆ ಇವತ್ತು ವರ್ಗಾವಣೆಯ ಭಾಗ್ಯ ಸಿಕ್ಕಿದೆಯಾ ಶಿವಪ್ರಕಾಶ್ ದೇವರಾಜ್ ಅವರಿಗೆ ಅನ್ನುವಂಥ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಸೊ ಹೀಗಾಗಿ ದಿಢೀರಂತ ಸ್ಥಳನೂ ಕೂಡ ನಿಗದಿ ಮಾಡದೆ ವರ್ಗಾವಣೆ ಅಂತ ಅಂದಾಗ ಹಲವಾರು ಅನುಮಾನಗಳು ಹುಟ್ಟುವಂಥದ್ದು ಸಹಜ. ಅದೇ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ.